ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ UPSC KPS ಕನ್ನಡ. ದಯವಿಟ್ಟು ನಮ್ಮ ಚಾನಲ್ನನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್. ಹಾಗೆ ಇವತ್ತಿನ ಟಾಪಿಕ್, ಪಾಕಿಸ್ತಾನಕ್ಕೆ ಇಂಡಿಯಾ ಹೇಗೆ ಆಫ್ಟರ್ ಈವನ್ ಸ್ಟಾಪಿಂಗ್ ಆಪರೇಷನ್ ಸಿಂಧೂರ್ ಹೇಗೆ ಪಾಠ ಕಲಿಸ್ತಿದೆ. ಭಾರತ ಏನು ಹೇಳ್ತಂದರೆ, ಇಂಡಸ್ ವಾಟರ್ ಟ್ರೀಟಿನ ನಾವು ಅಬಯನ್ಸ್ಗೆ ಹಾಕ್ತಾ ಇದ್ದೀವಿ. ಬಹಳ ಜನ ಹೇಳಿದ್ರು, ಏನಾಗುತ್ತೆ, ನಮ್ಮ ಹತ್ರ ಇನ್ನೂ ಇದಕ್ಕೆ ಸರಿ ಹೋಗೋ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಹಾಗಿಲ್ಲ ಹೀಗಿಲ್ಲ, ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತೆಲ್ಲ ಹೇಳಿದ್ರು. ಆಯಿತಾ? ಆದರೆ ಇವತ್ತಿನ ಪರಿಸ್ಥಿತಿ ಏನು, ಪಾಕಿಸ್ತಾನಕ್ಕೆ ಹೇಗೆ ಈ ವರ್ಷ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಇಟ್ ಈಸ್ ನಾಟ್ ಜಸ್ಟ್ ಫ್ಯೂ ಡೇಸ್ ಆಫ್ ವಾರ್, ಆಫ್ಟರ್ ದ್ಯಾಟ್ ಆಲ್ಸೋ ಇದು ಕೈನೆಟಿಕ್ ಆ್ಯಕ್ಷನ್ಗಿಂತ ಬಹಳ ಸ್ಟ್ರಾಂಗ್ ಆಗಿರೋದು ವಾಟರ್ ಆ್ಯಕ್ಷನ್. ಹೇಗೆ ಮತ್ತು ಏನು? ಹೇಗೆ ಅಂದರೆ, ನಾವು ವಾಟರ್ ಶೇರಿಂಗ್ ಡೇಟಾನ ಪಾಸ್ ಮಾಡ್ತಾ ಇಲ್ಲ. ಇವರ ಹತ್ರ 2 ಮೇಜರ್ ಡ್ಯಾಮ್ಸ್ ಇದೆ ಪಾಕಿಸ್ತಾನ ಹತ್ರ. ಒಂದು ಮಂಗಳಾ ಡ್ಯಾಮು, ಮತ್ತೊಂದು ತರ್ಬೇಲಾ ಡ್ಯಾಮ್. ಮಂಗಳಾ ಡ್ಯಾಮು ಬಂದು ಇಟ್ ಈಸ್ ಅಗೇನ್ಸ್ಟ್ ಚಿನಾಬ್, ಹಾಗೂ ತರ್ಬೇಲಾ ಡ್ಯಾಮ್ ಇಸ್ ಆನ್ ಸಿಂಧು ನದಿ. ಇದೆರಡು ಡ್ಯಾಮ್ಗಳಲ್ಲಿ 6 ಹಾಗೂ 11 MFA ವಾಟರ್, ಅಂದರೆ ಮಿಲಿಯನ್ ಫೀಟ್ ಏಕರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ. ಆದರೆ ಭಾರತ ಕಳೆದ 2 ದಿನಗಳಲ್ಲಿ 91,000 ಕ್ಯೂಸೆಕ್ಸ್ ನೀರನ್ನು ನಿಲ್ಲಿಸಿದೆ. ಡೈಲಿ ಬರ್ತಿದ್ದ 91,000 ಕ್ಯೂಸೆಕ್ಸ್ ನೀರನ್ನು ನಿಲ್ಲಿಸಿದೆ. ಇದರಿಂದ ಏನಾಗಿದೆ, ಈ 91,000 ಕ್ಯೂಸೆಕ್ಸ್ ನೀರು ಬರೋದು ನಿಲ್ಲಿಸಿದ್ರಿಂದ ಏನಾಗಿದೆ, ಈ 11 MFA ತರ್ಬೇಲಾ ಡ್ಯಾಮ್ನಲ್ಲಿ ಓನ್ಲಿ 6 MFA ನೀರಿದೆ. ಹಾಗೂ ಚೆನಾಬ್ ನದಿಯಲ್ಲಿರೋ ಮಂಗಳಾ ಡ್ಯಾಮ್ನಲ್ಲಿ 5.9 MFA ನೀರಿರೋ ಕಡೆ ಓನ್ಲಿ 2.6 MFA ನೀರಿದೆ. ಇವರ ಖರೀಫ್ ಕ್ರಾಪ್ಸ್ ವೇರ್ ದೆ ಗ್ರೋ ಭತ್ತ, ಗೋಧಿ ಹಾಗೂ ಕಬ್ಬು, ಹಾಗೆ ಅವರು ಸ್ವಲ್ಪ ಹತ್ತಿ ಹಾಗೂ ಜೋಳ ಬೆಳೀತಾರೆ. ಇದೆಲ್ಲದನ್ನು ಬಿತ್ತನೆ ಮಾಡೋ ಸಮಯ ಇದು, ಜೂನು. ಈ ಸಮಯದಲ್ಲಿ ಇವರು ನೀರು ಬಿಡ್ತಾ ಇಲ್ಲ. ಸೊ ಇವ್ರಿಗೆ ಕೆನಲಿಂದ ರೈತರಿಗೆ ನೀರು ಬಿಡಬೇಕಾ, ಅಥವಾ ಈ ನೀರನ್ನು ಸ್ಟೋರ್ ಮಾಡಿ ಜನರಿಗೆ ಕುಡಿಲಿಕ್ಕೆ ಉಪಯೋಗ ಮಾಡಬೇಕಾ ಅಂತ ಗೊತ್ತಿಲ್ಲ. ಸೊ ಇವರು ನಾವು ಪಾಲಿಸಿ ಹೇಗೆ ಮಾಡಿದ್ದಾರೆ ಅಂದರೆ, ಇವರಿಗೆ ನಾವು ಏನೂ ಹೇಳ್ತಾ ಇಲ್ಲ, ನಾವು ನೀರು ಬಿಡಲ್ವಾ, ಬಿಟ್ಟರೆ ಯಾವತ್ತು ಬಿಡ್ತೀವಿ, ಹೇಗೆ ಬಿಡ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಕಂಪ್ಲೀಟಾಗಿ ನಿಲ್ಲಿಸಿರೋ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ. ಪಾಕಿಸ್ತಾನದ ಇಂಡಸ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, IRSA ಅಂತ ಕರೀತಾರೆ, ಅವರು ಹೇಳಿದ್ದಾರೆ ಆಲ್ರೆಡಿ ದೇರ್ ಇಸ್ 21% ಶಾರ್ಟೇಜ್ ದಿಸ್ ಇಯರ್. ಅದರ ಮೇಲೆ ಡ್ಯಾಮ್ಸ್ನಲ್ಲಿ 50% ನೀರು ಕಮ್ಮಿ ಇದೆ ಅಂತ ತಕ್ಷಣವೇ ಇವರಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ವಿಷಯದಲ್ಲಿ ಇದನ್ನು ಇಂಟರ್ನ್ಯಾಷನಲೈಸ್ ಮಾಡೋಕ್ಕೆ ಅವರು ತಜಿಕಿಸ್ತಾನದಲ್ಲಿ ಗ್ಲೇಸಿಯರ್ ಪ್ರಿಸರ್ವೇಷನ್ ಸಮಿಟ್ ನಡೀತಾ ಇದೆ. ಇಲ್ಲಿ ಹೋಗಿ ಈ ವಿಷಯವನ್ನು ಅವರು ದೊಡ್ಡ ಮಾಡಲಿಕ್ಕೆ ನೋಡಿದ್ದಾರೆ. ಆದರೆ ಇಂಡಿಯಾ ಹ್ಯಾಸ್ ರೈಟ್ಫುಲ್ಲಿ ಗಿವನ್ ಬ್ಯಾಕ್, ಸೇಯಿಂಗ್ ದ್ಯಾಟ್ ನೀವು ಟೆರರಿಸಮ್ ನಿಲ್ಲಿಸೋ ತನಕ ನೀವು ಏನು ಬೇಕಾದರೂ ಹೇಳಿ, ನಾವು ನೀರನ್ನು ಬಿಡೋದು ಅಥವಾ ನೀರನ್ನು ಬಿಡದೇ ಇರೋ ವಿಷಯ ಅಥವಾ ಅದರ ಡೇಟಾ ನಿಮ್ಮ ಹತ್ರ ಶೇರ್ ಮಾಡೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಪಾಕಿಸ್ತಾನಕ್ಕೆ ಮುಂದೆ ಇದೆ ಮಾರಿ ಹಬ್ಬ. ಏನಾಗುತ್ತೆ, ಸಿಂಧ್ ಹಾಗೂ ಪಂಜಾಬ್ ಮಧ್ಯದಲ್ಲಿ ವಾಟರ್ ವಾರ್ ಸ್ಟಾರ್ಟ್ ಆಗುತ್ತೆ, ಜಗಳಗಳು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಇದು ಲಾರ್ಜ್ ಸ್ಕೇಲ್ ಪ್ರೊಟೆಸ್ಟ್ ಆಗ್ತಾ ಇದೆ. ಸೊ ಈ ಪಂಜಾಬ್ನಲ್ಲಿ ಚೋಲಿಸ್ತಾನ್ ಅನ್ನೋ ಕಡೆ ಗ್ರೀನ್ ಪಾಕಿಸ್ತಾನ್ ಇನಿಷಿಯೇಟಿವ್ ಅಂಡರು ಆರ್ಮಿ ಹೊಸ ಕ್ಯಾನಲ್ ಮಾಡೋಕ್ಕೆ ಹೊರಟಿದ್ರು. ಅದರ ಮೇಲೆ ತುಂಬ ಪ್ರೊಟೆಸ್ಟ್ ನಡೀತಾ ಇತ್ತು. ಇದು ದುಪ್ಪಟ್ಟಾಗುತ್ತೆ, ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಇಟ್ ಈಸ್ ದ ಕಾಮನ್ ಮ್ಯಾನ್ ಹೂ ವಿಲ್ ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಟೆರರಿಸಮ್. ನಮ್ಗೆ ನೀರು ಬೇಕು, ನಿಮ್ಮ ಟೆರರಿಸಮ್ ಅಥವಾ ನಿಮ್ಮ ಸ್ಟೇಟ್ ಪಾಲಿಸಿಗಳು ಬೇಡ ನಮಗೆ ಅಂತ ಸರ್ಕಾರದ ಮೇಲೆ ಇವಾಗ ಪ್ರೆಷರ್ ಹಾಕ್ತಾರೆ. ಇಲ್ಲಾಂದರೆ ಏನಾಗ್ತಾ ಇತ್ತು, ಇವ್ರು 100 ಜನ ಅಲ್ಲ, 200 ಜನ ಅಲ್ಲ, 400 ಜನರನ್ನು ಕೊಂದ್ರೂ ಆಸ್ ಸರ್ಜಿಕಲ್ ಸ್ಟ್ರೈಕ್ ಆರ್ ಎನಿಥಿಂಗ್, ಇವರು ಫ್ಯಾಕ್ಟ್ರಿ ಇದ್ದಂಗೆ ಈ ಮದ್ರಸಾಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ
ಇವರು ಜನರನ್ನು ಅಥವಾ ಬಡವರ ಮಕ್ಕಳನ್ನು ಕರ್ಕೊಂಬಂದು ಆರಾಮಾಗಿ ಟೆರರಿಸ್ಟಾಗಿ ಕನ್ವರ್ಟ್ ಮಾಡ್ತಾರೆ. ಹಾಗಂಥೇಳಿ ಇವರ ಮಕ್ಕಳೆಲ್ಲರೂ US UK ಬಟ್ ದೇ ವಾಂಟ್ ದೇರ್ ಐರನ್ ಬ್ರದರ್ ಚೈನಾ ಆ್ಯಸ್ ಆಲ್ ವೆದರ್ ಫ್ರೆಂಡ್. ಬಟ್ ಇವ್ರ ಮಕ್ಕಳು ಯಾರು ಚೈನಾದಲ್ಲಿಲ್ಲ, ಇವ್ರ ಮಕ್ಕಳೆಲ್ಲರೂ ವೆಸ್ಟರ್ನ್ ಕಂಟ್ರೀಸಲ್ಲಿದ್ದಾರೆ. ಹೀಗೇ ಪಾಕಿಸ್ತಾನದ ದಿನಗಳು ಇವಾಗ, ಅಥವಾ ಪಾಕಿಸ್ತಾನದಲ್ಲಿ ನೀರಿನ ದಿನಗಳು ಬೆರಳೆಣಿಕೆಯಷ್ಟು ಆಗಲಿಕ್ಕೆ ಶುರು ಆಗ್ತಾ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಮುಂದಿನ ಸ್ಟೆಪ್ಸ್ ಏನು ತಗೊಳುತ್ತೆ ಮೋದಿ ಗೌರ್ಮೆಂಟ್ ಅನ್ನೋ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please like and subscribe our channel.